So my next question is Gauss law. The Gauss law is the relationship between electric flux and charge enclosed. So this is the main topic we have. In the Gauss law, Gauss explains about electric flux linked with a charge in an enclosed surface area. So here we know that here Gauss law is defined as the total flux linked with a enclosed surface area is equal to 1 by epsilon naught times charge enclosed by it. So this is the statement we have, and with respect to the proof, when we going to the proof about the proof as here the electric flux. So we have to define the electric flux now. Electric flux ಅಂದ್ರೆ E into ds ಅಂತ ಅರ್ಥ. ds ಅಂತಂದ್ರೆ ಏನು? ಇಲ್ಲಿ ಇಟ್ಸ್ ಅ ಸ್ಮಾಲ್ ಫ್ಲಕ್ಸ್. ಡಿ ಪೈ ಅಂದ್ರೆ ಇಟ್ಸ್ ಅ ಸ್ಮಾಲ್ ಫ್ಲಕ್ಸ್. ಇದು ಬಂದು ಸ್ಮಾಲ್ ಸರ್ಫೇಸ್ ಏರಿಯಾ. ಈಗ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋ ತರ ವಿ ಹ್ಯಾವ್ ಎನ್ಕ್ಲೋಸ್ಡ್ ಸರ್ಫೇಸ್. ಇದನ್ನ ನಾವು ಎನ್ಕ್ಲೋಸ್ಡ್ ಸರ್ಫೇಸ್ ಅಂತ ಕರಿತೀವಿ. ಈ ಸೆಂಟರ್ ಅಲ್ಲಿ ಒಂದು ಚಾರ್ಜ್ ನ ಪ್ಲೇಸ್ ಮಾಡ್ತೀವಿ. ಇದು ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ ಇದನ್ನ. ಸೊ ಇಲ್ಲಿ ಈ ಚಾರ್ಜ್ಗೆ ಈ ಮೇನ್ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಏರಿಯಾನ ವಿ ಕಾಲ್ ಇಟ್ ಆಸ್ ಡಿ ಎಸ್. ಇದು ಇಲ್ಲಿ ಚಾರ್ಜ್ಗೆ ಮತ್ತೆ ಇದಕ್ಕೆ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ನ ಆರ್ ಅಂತ ತಗೊಂತೀವಿ ನಾವು, ರೈಟ್. ಸೊ ಇಲ್ಲಿ ಏನಾಗ್ತಿದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಪಾಸ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ಗಿಂತ ಮುಂಚೆ ಏನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ತಿಳ್ಕೊಬೇಕು. ಏನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಯೂನಿಟ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ ಎಲೆಕ್ಟ್ರಿಕ್ ಫ್ಲಕ್ಸ್ ನ, ರೈಟ್. ಸೊ ನೆಕ್ಸ್ಟ್ ಈಗ ನಾವು ಈ ಗಾಸ್ ಲಾನ ಪ್ರೂವ್ ಮಾಡಬೇಕು. ಗಾಸ್ ಲಾನ ಪ್ರೂವ್ ಮಾಡಕ್ಕೆ ಫಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಟ್ ಯಾವ ತರ ಮಾಡ್ತೀವಿ? ಇಂಟಿಗ್ರೇಟ್ this equation 1, integrate equation 1 with respect to unit surface area. Yes, ಅಂತ ತಗೊಂತೀವಿ ನಾವು. ಈಗ ಇಂಟಿಗ್ರೇಷನ್ ಮಾಡಿದಾಗ ರಿಟರ್ನ್ ಆಸ್ ವಿ ಆರ್ ಗೆಟಿಂಗ್, ನಮಗೆ ಬರ್ತಕ್ಕಂಥದ್ದು ಡಿ ಪೈ ಈಕ್ವಲ್ಸ್ ಇ ಇಂಟು ಡಿ ಎಸ್. ಇಲ್ಲಿ ಡಿ ಫೈ, ಇಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಎರಡು ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಉಳಿಯೋದು ಫ್ಲಕ್ಸ್ ಮಾತ್ರ, ಎಲೆಕ್ಟ್ರಿಕ್ ಫ್ಲಕ್ಸ್. ಇದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನೋಟ್ ಮಾಡಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಈಕ್ವಲ್ಸ್ ಇ ಇಂಟು ಡಿ ಎಸ್. ಈಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಗೊತ್ತು. ಏನು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ? ಸೊ ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಅಲ್ಲಿ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ 1/4πε0 ಇಂಟು q/r². ಸೊ ಇದನ್ನ ಬರೆಯೋದಾದ್ರೆ ಹೆಂಗ್ ಬರ್ತೀವಿ ನಾವು? 1/4πε0 q/r² ಅಂತ ಬರ್ತೀವಿ. ಸೊ ಇಂಟು ಡಿ ಎಸ್ ಇದು ಹಂಗೆ ಬರ್ತದೆ. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು ನಾವಿಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಇಕ್ವೇಷನ್ 1 ನಾವು ಇಂಟಿಗ್ರೇಷನ್ ಮಾಡ್ತೀವಿ. ಇಂಟಿಗ್ರೇಷನ್ ಮಾಡಿದಾಗ ಏನ್ ಬರುತ್ತೆ ನಮಗೆ? 1/4πε0 ಇಂಟು q/r². ಈಗ ಸರ್ ಡಿ ಎಸ್ ಅಂದ್ರೆ ಏನು? ಸೊ ಡಿ ಎಸ್ ಅಂತಂದ್ರೆ ನಮ್ಗೆ ಇಲ್ಲಿ ಇದು ಬಂದು ಸ್ಮಾಲ್ ಏರಿಯಾ. ಸೊ ಏನ್ ಏರಿಯಾ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಎನ್ಕ್ಲೋಸ್ಡ್ ಸರ್ಫೇಸ್ ಮೇಲೆ ಹೋದಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಏನಕ್ಕೆ ಈಕ್ವಲ್ ಆಗುತ್ತೆ ಅಂತ ನಾವು ತೋರಿಸ್ಕೊಡ್ಬೇಕು. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಆಲ್ರೆಡಿ ಇವ್ರು ಫೈಂಡ್ ಔಟ್ ಮಾಡಿದ್ದಾರೆ ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಸೊ ದಿಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿ ಹ್ಯಾವ್ ದಿಸ್ ಬಿಕಾಸ್ ಆಫ್ ಅ ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ ಇಂದ ನಮ್ಗೆ ಬಂದಿರೋದು, ಇದನ್ನೇ ನಾವು ಪ್ರೂವ್ ಮಾಡಕ್ ಹೋಗ್ತಿರೋದು ನಾವು. ಇಲ್ಲಿ ನಮ್ಗೆ ಗೊತ್ತು ಒಂದು ಸರ್ಫೇಸ್, ಒಂದು ಸ್ಪೆರಿಕಲ್ದು ಏರಿಯಾ ತಗೊಂಡಾಗ ಏರಿಯಾ ಹೆಂಗ್ ಬರ್ತೀವಿ ನಾವು? 4πr² ಅಂತ ಬರ್ತೀವಿ ನಾವು. ಇದೇನಿದು ಏರಿಯಾ ಆಫ್ ದ ಸ್ಪೆರಿಕಲ್. ಈ ಸ್ಪೆರಿಕಲ್ದು ಏರಿಯಾ ಬಂದು 4πr². ಸೊ ಈ ಡಿ ಎಸ್ ಜಾಗದಲ್ಲಿ 4πr² ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇಲ್ಲಿ 4π ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ r² ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳಿಯೋದೇನಿಲ್ಲಿ ಪೈ ಇ ಈಕ್ವಲ್ಸ್ ಏನಿದೆ? q/ε0. ಸೊ this expression you have to find from the Gauss law. ಸೊ ಇದು ಇಲ್ಲಿ ಮತ್ತೆ ಬರೆಯೋದಾದ್ರೆ ಪೈ ಇ ಈಕ್ವಲ್ಸ್
1 by epsilon naught times the charge enclosed in the surface area.